ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷರಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 239ನೇ ಶ್ಲೋಕ. ಜ್ಞಾತೃಜ್ಞೇಯ ಜ್ಞಾನಶೂನ್ಯಂ ಅನಂತಂ ನಿರ್ವಿಕಲ್ಪಕಂ ಕೇವಲಾಖಂಡಚಿನ್ಮಾತ್ರಂ ಪರಂ ತತ್ವಂ ವಿದುರ್ಬುಧಾಃ. ಪರಬ್ರಹ್ಮಸ್ವರೂಪದ ನಿರೂಪಣೆಯನ್ನು ಮಾಡ್ತಾ ಈ ಶ್ಲೋಕದಲ್ಲಿ ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ಆ ಪರಮಾತ್ಮನ ವಿಷಯಕವಾಗಿ ಬಹು ಸುಂದರವಾಗಿ ಉಪದೇಶ ಮಾಡ್ತಾ ಇದ್ದಾರೆ. ಜ್ಞಾತೃ ಜ್ಞೇಯ ಜ್ಞಾನ ಶೂನ್ಯಂ. ಈ ಜಗತ್ತಿನಲ್ಲಿರ್ತಕ್ಕಂಥ ವಸ್ತುಗಳು ಇವು ದೃಶ್ಯವಾಗಿ ಅರಿಸಿಕೊಳ್ತಾ ಇದ್ದಾವೆ. ಅರಿಸಿಕೊಳ್ಳುವಂಥ ವಸ್ತುವಿಗೆ ಜ್ಞೇಯ ಅಂತ ಕರೀತಾ ಇದ್ದಾರೆ. ಯಾವನು ಅರಿತಾ ಇದ್ದಾನೆಯೋ ಅವನಿಗೆ ಜ್ಞಾತೃ ಅಂತ ಕರೀತಾ ಇದ್ದಾರೆ. ಅರಿಲಿಕ್ಕೆ ಸಾಧನವಾಗಿರ್ತಕ್ಕಂಥ ವೃತ್ತಿ ಏನದಲ್ಲ, ಅದು ಇಲ್ಲಿ ಜ್ಞಾನ ಅಂತ ಹೇಳಿಸಿಕೊಡ್ತದೆ. ಅಂದರೆ ಜ್ಞಾತೃ ಜ್ಞಾನ ಜ್ಞೇಯ ಅನ್ನುವಂಥದ್ದು ಈ ಪ್ರಪಂಚದಲ್ಲಿ ನಾವು ಇದನ್ನು ಕಾಣ್ತಾ ಇದ್ದೀವಿ. ಅದನ್ನು ತಿಳಿಯುವವನೊಬ್ಬದನ, ತಿಳಿಸಿಕೊಳ್ಳುವಂಥ ಒಂದು ವಸ್ತು ಅದ, ತಿಳಿಲಿಕ್ಕೆ ಸಾಧನ ಅನ್ನುವಂಥದ್ದು ಅದು. ಅದನ್ನೇ ಜ್ಞಾತೃ ಜ್ಞಾನ ಜ್ಞೇಯ ಅಂಥೇಳಿ ಹೇಳ್ಕೊಂಡು ಬಂದರು. ಆದರೆ ಪರಬ್ರಹ್ಮ ವಸ್ತು ಅನ್ನುವಂಥದ್ದು ಅದರಲ್ಲಿ ಜ್ಞಾತೃನೂ ಇಲ್ಲ, ಜ್ಞಾನವೂ ಇಲ್ಲ, ಜ್ಞೇಯವೂ ಇಲ್ಲ. ಜ್ಞಾತೃ ಜ್ಞಾನ ಜ್ಞೇಯ ಈ ತ್ರಿಪುಟಿಗಳ ವ್ಯವಹಾರ ಅನ್ನುವಂಥದ್ದು ಪರಮಾತ್ಮನಲ್ಲಿ ಐತೇನೋ ಅಂತಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 14 ತ್ರಿಪುಟಿಗಳನ್ನು ಶಾಸ್ತ್ರದಲ್ಲಿ ಪ್ರತಿಪಾದನೆ ಮಾಡಿಕೊಂಡು ಬಂದಿದ್ದಾರೆ. ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಆಮೇಲೆ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಆ ಬಳಿಕ ಪಂಚಪ್ರಾಣಗಳು ಅಂಥೇಳಿ ಹೀಗೆ ಒಟ್ಟು 21 ತ್ರಿಪುಟಿಗಳನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಮ್ಮ ಜೀವನಾಗಿರ್ತಕ್ಕಂಥವನು ಇಂದ್ರಿಯಗಳ ಮುಖಾಂತರವಾಗಿ ವಿಷಯಗಳನ್ನು ಅಲ್ಲಿ ಗ್ರಹಿಸ್ತಾ ಇದ್ದಾನೆ. ಹಾಗೆ ಅಲ್ಲಿ ತಿಳಿಯತಕ್ಕಂಥವನೊಬ್ಬದನ, ತಿಳಿಸಿಕೊಳ್ಳುವಂಥ ವಸ್ತು ಅನ್ನುವಂಥದ್ದು ಇದು ಬಾಹ್ಯ ಪ್ರಪಂಚದಲ್ಲಿ ಮಾತ್ರ ಕಂಡುಬರುತ್ತದೆ. ಆದರೆ ಆತ್ಮನಲ್ಲಿ ಈ ತ್ರಿಪುಟಿ ವ್ಯವಹಾರ ಅನ್ನುವಂಥದ್ದು ಅದೇನು ಅಂತಂದರೆ ಇಲ್ಲ. ಆತ್ಮ ಅಸಂಗನಾಗಿದ್ದಾನೆ. ಪರಬ್ರಹ್ಮ ಸ್ವರೂಪ ಅದು ಏಕಮೇವ ಅದ್ವಿತೀಯವಾಗಿರುವುದರಿಂದ ಅದರಲ್ಲಿ ಈ ತ್ರಿಪುಟಿ ವ್ಯವಹಾರ ಅನ್ನುವಂಥದ್ದು ಇಲ್ಲ ಅಂತ ಹೇಳಿದರು. ಮತ್ತು ಅನಂತಂ, ಅದು ಅನಂತವೂ ಕೂಡ ಆಗ್ಯದ. ಅನಂತ ಅಂತಂದ್ರೇನು, ಅದಕ್ಕೆ ನಾಶ ಅನ್ನುವಂಥದ್ದಿಲ್ಲ, ಪರಿಚ್ಛೇದರಹಿತವಾಗಿದೆ ಅಂತ. ಇಲ್ಲಿ ವಸ್ತು ಪರಿಚ್ಛೇದ, ಕಾಲ ಪರಿಚ್ಛೇದ, ದೇಶ ಪರಿಚ್ಛೇದ, ಇಲ್ಲಿ 3 ಪರಿಚ್ಛೇದಗಳು ಬರ್ತಾ ಇದ್ದಾವೆ. ದೇಶ ಪರಿಚ್ಛೇದ ಅಂತಂದ್ರೇನು, ಒಂದು ದೇಶದಲ್ಲಿದ್ದು ಇನ್ನೊಂದು ದೇಶದಲ್ಲಿ ಇಲ್ಲ ಅಂತಾದರೆ ಅದು ದೇಶ ಪರಿಚ್ಛೇದ ಅಂತ ಹೇಳಿಸಿಕೊಡ್ತದೆ. ಒಂದು ಕಾಲದಲ್ಲಿದ್ದು ಇನ್ನೊಂದು ಕಾಲದಲ್ಲಿ ಇಲ್ಲ ಅಂತಾದರೆ ಅದು ಕಾಲ ಪರಿಚ್ಛೇದ ಅಂತ ಹೇಳಿಸಿಕೊಡ್ತದೆ. ಒಂದು ವಸ್ತು ಮತ್ತು ಇನ್ನೊಂದು ವಸ್ತು, ಈಗ ಅನೇಕ ವಸ್ತುಗಳಲ್ಲಿ ವಸ್ತು ಪರಿಚ್ಛೇದವನ್ನು ನಾವು ಕಾಣ್ತಾ ಇದ್ದೀವಿ. ಈ ಪರಿಚ್ಛೇದಗಳು ಪ್ರಪಂಚದಲ್ಲಿರ್ತಕ್ಕಂಥ ಭೌತಿಕ ವಸ್ತುಗಳಲ್ಲಿ ಅದಾವೆ.
ಆದರೆ ಆತ್ಮ ಬ್ರಹ್ಮವಸ್ತು ಅನ್ನುವಂಥದ್ದು ಅದು ದೇಶ ಕಾಲ ವಸ್ತು ಪರಿಚ್ಛೇದರಹಿತವಾಗಿರುವುದರಿಂದ ಅದು ಅನಂತ ಅಂತ ಹೇಳಿಸಿಕೊಳ್ತದೆ. ಆ ಬಳಿಕ ಹೇಳಿದರು ನಿರ್ವಿಕಲ್ಪಕಂ ಅಂದರೆ ಯಾವುದೇ ವಿಶೇಷಗಳು ಇಲ್ಲದ್ದು, ನಿರ್ವಿಶೇಷವಾಗಿರತಕ್ಕಂಥದ್ದು. ಅದು ಕಲ್ಪನೆಗೆ ನಿಲುಕುವಂಥದ್ದಲ್ಲ. ನಾವು ಮನಸ್ಸಿನಿಂದ ಅದನ್ನು ಕಲ್ಪಿಸಿಕೊಳ್ತೀವಿ ಅಂತಂದ್ರೆ ಹಾಗೆ ಕಲ್ಪನೆಗೆ ನಿಲ್ಲತಕ್ಕಂಥದ್ದಲ್ಲ ಆ ಪರಬ್ರಹ್ಮ ವಸ್ತು. ಅಂದರೆ ಅದು ನಿರ್ವಿಶೇಷವಾಗಿರತಕ್ಕಂಥದ್ದು ಅಂತ ಹೇಳಿದರು. ಕೇವಲ ಅಖಂಡ ಚಿನ್ಮಾತ್ರಂ, ಅದು ಕೇವಲ ಅಖಂಡ ಚಿನ್ಮಾತ್ರವಾಗಿರತಕ್ಕಂಥದ್ದು. ಅದು ಚೈತನ್ಯ ಸ್ವರೂಪ. ಅದಕ್ಕೆ ಪ್ರಜ್ಞಾನಂ ಬ್ರಹ್ಮ ಅಂತ ಮಹಾವಾಕ್ಯಗಳು ಬೋಧ ಮಾಡ್ತಾ ಇದ್ದಾವೆ. ಅದು ಕೇವಲ ಪ್ರಜ್ಞಾನ ಸ್ವರೂಪವಾಗಿರುವಂಥದ್ದು, ಕೇವಲ ಚಿನ್ಮಯ ಸ್ವರೂಪವಾಗಿರ್ತಕ್ಕಂಥದ್ದು, ಅದು ಕೇವಲ ಅರುಸ್ವರೂಪವಾಗಿರ್ತಕ್ಕಂಥದ್ದು ಅಂಥೇಳಿ ಹಿಂಗೆ ಶ್ರುತಿಗಳು ನಮಗೆ ಬೋಧ ಮಾಡುವಂಥವುಗಳಾಗ್ತಾ ಇದ್ದಾವೆ. ಅದಕ್ಕೆ ಕೇವಲ ಅಖಂಡ ಚಿನ್ಮಾತ್ರವಾಗಿರ್ತಕ್ಕಂಥ ಪರಂ ತತ್ವಂ ಅಂದರೆ ಪರತತ್ವವನ್ನು, ಅಶ್ರೇಷ್ಠವಾದ ಪರಬ್ರಹ್ಮ ಸ್ವರೂಪವನ್ನು ಇಲ್ಲಿ ಬುಧಾಹ ವಿದುಹು ಜ್ಞಾನಿಗಳಾಗಿರ್ತಕ್ಕಂಥವರು ಅದನ್ನು ತಿಳಿತಾ ಇದ್ದಾರೆ. ಬ್ರಹ್ಮಜ್ಞಾನಿಗಳಿಗೆ ಅದು ಅಪರೋಕ್ಷವೇ ಇದೆ. ಅವರು ಅದನ್ನು ಪ್ರತ್ಯಕ್ಷವಾಗಿ ಅಂಗೈಯಲ್ಲಿರುವಂಥ ನೆಲ್ಲಿಕಾಯಿಯಂತೆ ಅವರು ಅಪರೋಕ್ಷ ಜ್ಞಾನವನ್ನು ಮಾಡಿಕೊಂಡು ಆ ಸರ್ವತ್ರ ಬ್ರಹ್ಮವನ್ನೇ ಕಾಣ್ತಾ ಇರ್ತಾರೆ. ಬ್ರಹ್ಮವನ್ನೇ ಅವರು ತಿಳಿದಿದ್ದಾರೆ. ಯತ್ತದೃಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷುಷೋತ್ರಂ ತದಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಃ. ಮುಂಡಕೋಪನಿಷತ್ನಲ್ಲಿ ಒಂದು ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ, ಯತ್ ತತ್ ಅದ್ರೇಶ್ಯಂ, ಯಾವ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು ಅದು ಅದ್ರೇಶ್ಯಂ, ಅದು ನಮಗೆ ತಿಳಿಲಿಕ್ಕೆ ಬರ್ತದೇನೋ ಅಂತಂದ್ರೆ ಇಲ್ಲ. ಯಾಕಂದರೆ ಅದು ನಿರಾಕಾರ ಸ್ವರೂಪವಾಗಿರತಕ್ಕಂಥದ್ದು. ಅದನ್ನು ನಾವು ಕಣ್ಣಿನಿಂದ ನೋಡಾಕ ಬರ್ತದೇನೋ ಅಂತಂದ್ರೆ ಕಣ್ಣಿನಿಂದ ನೋಡಾಕ ಬರುವುದಿಲ್ಲ. ಅಗ್ರಾಹ್ಯಂ, ಅದೃಶ್ಯಂ ಅನ್ನೋದರಿಂದ ಇಲ್ಲಿ ಪಂಚ ಜ್ಞಾನೇಂದ್ರಿಯಗಳಿಂದ ಅದು ತಿಳಿಲಿಕ್ಕೆ ಬರೋದಿಲ್ಲ. ಅಗ್ರಾಹ್ಯಂ ಅನ್ನೋದರಿಂದ ಅದನ್ನು ಹಿಡ್ಕೊಳ್ಳಿಕ್ಕೆ ಬರೋಂಗಿಲ್ಲ. ಅಂದರೆ ಕರ್ಮೇಂದ್ರಹಿತವಾಗಿರತಕ್ಕಂಥದ್ದು. ವಾಕ್ಪಾಣಿ ಪಾದ ಪಾಯುಪಸ್ಥ ಅಂತ ಏನದವಲ್ಲ, ಈ ಪಂಚ ಕರ್ಮೇಂದ್ರಿಯಗಳಿಂದಲೂ ಕೂಡ ಅದನ್ನು ಗ್ರಹಿಸಲಿಕ್ಕೆ ಬರೋಂಗಿಲ್ಲ. ಇಲ್ಲಿ ನೇತ್ರ, ಶ್ರೋತ್ರ, ಜಿಹ್ವ, ಗ್ರಹಣ, ಚರ್ಮ ಅಂತ ಏನದಾವಲ್ಲ, ಇವು ಪಂಚ ಜ್ಞಾನೇಂದ್ರಿಯಗಳಿಂದಲೂ ಕೂಡ ತಿಳಿಲಿಕ್ಕೆ ಬರುವಂಥದ್ದಲ್ಲ. ಅಗೋತ್ರಂ, ಅದಕ್ಕೆ ಯಾವುದಾದ್ರೂ ಗೋತ್ರ ಅದೇನೋ ಅಂತಂದರೆ ಇಲ್ಲ. ಬ್ರಹ್ಮವಸ್ತುವಿಗೆ ಗೋತ್ರ ಅನ್ನುವಂಥದ್ದಿಲ್ಲ. ಅವರ್ಣಂ, ಅದಕ್ಕೆ ಯಾವುದೇ ಒಂದು ಬಣ್ಣ ಆಗಲಿ ಆಕೃತಿಗಳಾಗಲಿ ಅದಾವೇನು ಅಂತಂದರೆ ಇಲ್ಲ. ಅದಕ್ಕದು ಯಾವುದೇ ಒಂದು ಜಾತಿ ಅನ್ನುವಂಥದ್ದಿಲ್ಲ. ಬ್ರಹ್ಮವಸ್ತುವಿಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ನಾವೇನು ಕರಿತೇವಲ್ಲ, ಆ ಜಾತಿಗಳನ್ನು ಕೂಡ ಬ್ರಹ್ಮನಿಗೆ ನಾವು ಹೇಳಲಿಕ್ಕೆ ಆಗುವುದಿಲ್ಲ ಅಂತ. ಅದರಿಂದ ರಹಿತವಾಗಿರ್ತಕ್ಕಂಥದ್ದು. ಅದಕ್ಕೆ ಯಾವುದೇ ಬಣ್ಣ ಇಲ್ಲ, ಅದಕ್ಕೆ ಯಾವುದೇ ಆಕೃತಿ ಅನ್ನುವಂಥದ್ದಿಲ್ಲ. ಆ ಎಲ್ಲ ಆಕೃತಿಗಳಿಂದ ಅದು ರಹಿತವಾಗಿರತಕ್ಕಂಥದ್ದು. ಅಚಕ್ಷುಷೋತ್ರಂ, ಈ ಕಣ್ಣಾಗಲಿ ಕಿವಿಯಾಗಲಿ ಮೊದಲಾಗಿರ್ತಕ್ಕಂಥ ಇಂದ್ರಿಯಗಳದಾವಲ್ಲ, ಅವುಗಳಿಂದಲೂ ಕೂಡ ಅದು ರಹಿತವಾಗಿರ್ತಕ್ಕಂಥದ್ದು. ಮತ್ತು ಅಪಾಣಿಪಾದಂ, ಕೈ ಕಾಲು ಮೊದಲಾದ ಕರ್ಮೇಂದ್ರಿಯಗಳದಾವಲ್ಲ, ಅವುಗಳಿಂದಲೂ ಕೂಡ ರಹಿತವಾಗಿರ್ತಕ್ಕಂಥದ್ದು. ಮ್ಯಾಲೆ ಅದೃಶ್ಯಂ ಅಗ್ರಾಹ್ಯಂ ಅನ್ನೋದರಿಂದ ಅದು ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ತಿಳಿಲಿಕ್ಕೆ ಬರೋದಿಲ್ಲ ಅಂತ ಹೇಳಿದರು. ಹಾಗಾದರೆ ಈ ಕೈ ಕಾಲು ಜ್ಞಾನೇಂದ್ರಿಯದಾವ ಮತ್ತು ಕರ್ಮೇಂದ್ರಿಯದಾವಲ್ಲ, ಅವು ಕೂಡ ಬ್ರಹ್ಮ ಆಗ್ತಾವೇನು ಅಂತಂದರೆ ಅವು ಕೂಡ ಬ್ರಹ್ಮ ಆಗೋದಿಲ್ಲ. ಯತ್ ನಿತ್ಯಂ ವಿಭೂಂ ಸರ್ವಗತಂ ಅಂತ ಹೇಳ್ತಾರೆ.
ಯಾವುದು ನಿತ್ಯವಾಗಿ ಸರ್ವವ್ಯಾಪಕವಾಗಿ ಎಲ್ಲ ಕಡೆಯಲ್ಲಿ ಹರಡಿರ್ತಕ್ಕಂಥದ್ದು ಸುಸೂಕ್ಷ್ಮಂ, ಅತ್ಯಂತ ಸೂಕ್ಷ್ಮವಾಗಿರುವಂಥ ಯಾವ ಅವ್ಯಯಂ ಅಂದ್ರೇನು, ಅವಿನಾಶಿಯಾಗಿರುವಂಥ ಆ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದನ್ನು ಭೂತಯೋನಿಂ, ಈ ಸಮಸ್ತ ಪ್ರಾಣಿಗಳಿಗೆ ಏನಾಗೈತದು ಕಾರಣರೂಪವಾಗಿರ್ತಕ್ಕಂಥದ್ದು. ಆ ಬ್ರಹ್ಮದಿಂದಲೇ ಎಲ್ಲ ಭೂತರಾಶಿಗಳು ಸೃಷ್ಟಿಯಾಗಿದ್ದಾವೆ, ಕೊನೆಗೆ ಬ್ರಹ್ಮದಲ್ಲೇ ಲಯವನ್ನು ಪಡೀತಾ ಇದ್ದಾವೆ. ಅಂಥ ಯಾವ ಪರಬ್ರಹ್ಮ ಸ್ವರೂಪವನ್ನು ಧೀರಃ ಪರಿಪಶ್ಯಂತಿ, ಯಾವ ಜ್ಞಾನಿಗಳಾಗಿರ್ತಕ್ಕಂಥವ್ರದಾರಲ್ಲ ಆ ಎಲ್ಲ ಕಡೆಯಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಬ್ರಹ್ಮವನ್ನು ಅವರು ನೋಡ್ತಾ ಇದ್ದಾರೆ ಅಂಥೇಳಿ ಉಪನಿಷತ್ತಿನಲ್ಲಿಯೂ ಕೂಡ ಬಹು ಸುಂದರವಾಗಿ ನಮಗೆ ಉಪದೇಶವನ್ನು ಮಾಡಿಕೊಂಡು ಬಂದರು. ಅದಕ್ಕೆ ಇಲ್ಲಿ ಆಚಾರ್ಯ ಏನು ಹೇಳಿದರು, ಯಾವುದು ಜ್ಞಾನೋ ಜ್ಞಾತೃ ಜ್ಞಾನ ಜ್ಞೇಯ ಇವು ಮೂರು ಶೂನ್ಯವಾಗಿರ್ತಕ್ಕಂಥದ್ದು ಮತ್ತು ಅನಂತವಾಗಿರುವಂತಹದ್ದು, ನಿರ್ವಿಕಲ್ಪಕವಾಗಿರುವಂತಹದ್ದು, ಕೇವಲ ಅಖಂಡ ಚಿನ್ಮಯ ಸ್ವರೂಪವಾಗಿರುವಂಥ ಯಾವ ಬ್ರಹ್ಮತತ್ವ ಅನ್ನುವಂಥದ್ದು ಅದನ್ನು ಬುಧಾಹ ತತ್ವಜ್ಞಾನಿಗಳಾಗಿರ್ತಕ್ಕಂಥವರು ಅದನ್ನು ತಿಳಿತಾ ಇದ್ದಾರೆ ಅಂತ ಹೇಳ್ಕೊಂಡು ಬಂದರು. ಏನೊಂದು ತೋರದ ಅಜ್ಞಾನವಲ್ಲದ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಮಾನವಿದೂರನು ಅಕಲ್ಪಿತನು ಅವಿಕೃತಿತಾನು ಏಕನು ಅಚಲನಾ ಪರಮಾತ್ಮ. ನಿಜಗುಣಶೀಲರು ಕೂಡ ಪರಮಾನುಭೂತಿಯಲ್ಲಿ ಆ ಪರಬ್ರಹ್ಮ ಸ್ವರೂಪದ ವಿಚಾರವನ್ನು ಹೇಳ್ತಾ ಅದು ಏನೊಂದು ತೋರದ, ಈಗ ಹೆಂಗೆ ನಾವು ಘಟಪಟಾದಿಗಳನ್ನು ಇಂದ್ರಿಯಾದಿಗಳಿಂದ ನೋಡ್ತಾ ಇದ್ದೀವಿ, ಕಣ್ಣಿಂದ ನೋಡ್ತಾ ಇದ್ದೀವಿ, ಕೈಯಿಂದ ಮುಟ್ತಾ ಇದ್ದೀವಿ, ಆ ರೀತಿಯಾಗಿ ತೋರ್ತದೇನೋ ಅಂತಂದರೆ ಇಲ್ಲ. ಹೆಂಗೆ, ಯಾಕಂದರೆ ಆ ರೀತಿ ತೋರ್ತು ಅಂತಂದರೆ ಯದೃಶ್ಯಂ ತನ್ನಷ್ಟಂ, ಯಾವುದು ದೃಶ್ಯರೂಪವಾಗಿರ್ತದೋ ಅದು ನಾಶವನ್ನು ಹೊಂದುತ್ತದೆ. ಆಮೇಲೆ ಅಜ್ಞಾನವಲ್ಲದ, ಅದು ಅಜ್ಞಾನರಹಿತವಾಗಿರತಕ್ಕಂಥದ್ದು. ಆ ಬ್ರಹ್ಮವಸ್ತು ಅನ್ನುವಂಥದ್ದು ಹೇಗಿದೆ ಅಂತಂದರೆ ಅದರಲ್ಲಿ ಅಜ್ಞಾನ ಅನ್ನುವಂಥದ್ದು ಇಲ್ಲ, ಅದು ಕೇವಲ ಜ್ಞಾನಸ್ವರೂಪವಾಗಿರುವಂಥದ್ದು ಅಂತ ಹೇಳಿಸಿಕೊಳ್ತದೆ ಅಂತ ಇದ್ದಾರೆ. ಸತ್ತು ಚಿತ್ತು ಆನಂದ ಅದ್ವಯ ರೂಪವಾಗಿರತಕ್ಕಂಥದ್ದು ಆ ಬ್ರಹ್ಮವಸ್ತು ಹೇಗದು, ಸಚ್ಚಿದಾನಂದ ಅದ್ವಯ ನಿತ್ಯ ಪರಿಪೂರ್ಣ ಮಾನವಿದೂರನು, ಅದು ನಿತ್ಯವೂ ಆದ ಪರಿಪೂರ್ಣವೂ ಆದ ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ ಹೇಳ್ತಾರೆ. ಅದು ಆಕಾಶದಂತೆ ಪರಿಪೂರ್ಣವಾಗಿ ನಿತ್ಯ ಸ್ವರೂಪವಾಗಿರುವಂಥದ್ದು. ಮಾನವಿದೂರನು ಅಂತಂದರೆ ಆ ಬ್ರಹ್ಮವಸ್ತುವನ್ನು ಯಾವುದೇ ಪ್ರಮಾಣಗಳಿಂದ ಅರಿಲಿಕ್ಕೆ ಆಗ್ತದೇನೋ ಅಂತಂದ್ರೆ ಆಗೋದಿಲ್ಲ. ತಾನು ಏಕನು ಅಚಲನಾ ಪರಮಾತ್ಮ, ಅವನಲ್ಲಿ ಯಾವುದೇ ವಿಕಾರ ಅನ್ನುವಂಥದ್ದಿಲ್ಲ. ಆ ಬ್ರಹ್ಮವಸ್ತು ಅದು ಏಕ, ಅದು ಒಂದೇ ಆಗಿರತಕ್ಕಂಥದ್ದು ಮತ್ತು ಅಚಲ ಸ್ವರೂಪವಾಗಿರ್ತಕ್ಕಂಥದ್ದು, ಅದು ಚಲಿಸಲಾರದು ಅಂತ. ಅದಕ್ಕೆ ತದೇ ಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ ಅಂತ ಈಶಾವಾಸ್ಯೋಪನಿಷತ್ತಿನಲ್ಲಿ ಹೇಳ್ಕೊಂಡು ಬರ್ತಾರೆ. ತದೇ ಜತಿ, ಏ ಜತಿ ಅಂತಂದರೆ ಅದು ಕಂಪಿಸುತ್ತದೆ, ಚಲಿಸುತ್ತದೆ. ಅಂದರೆ ಉಪಾಧಿಯನ್ನು ಇಟ್ಟುಕೊಂಡಾಗ ಈ ಶರೀರ ಅನ್ನುವಂಥ ಉಪಾಧಿಯಿಂದ ಈ ಶರೀರ ಹೇಗೆ ಚಲಿಸುವುದರಿಂದ ಚಲಿಸುತ್ತದೆಯೋ ಎಂಬಂತೆ ಧ್ಯಾಯತೀವ ಲೀಲಾಯತೀವ ಅಂತ ಹೇಳ್ತಾರೆ. ಧ್ಯಾನ ಮಾಡುವವನಂತೆ, ಲೀಲೆ ಮಾಡುವವನಂತೆ ಅಂಥೇಳಿ ಉಪನಿಷತ್ತುಗಳಲ್ಲಿ ಅಲ್ಲಿ ಇವ ಅನ್ನುವಂಥದ್ದು ಅಂದರೆ ವಾಸ್ತವಿಕವಾಗಿ ಅಲ್ಲಿ ಚಲಿಸಲಾರದು ಅಂತ. ತನ್ನೈಜತಿ ನಿರುಪಾಧಿಕ ದೃಷ್ಟಿಯಿಂದ ನೋಡಿದಾಗ ಅದು ಅಚಲವಾಗಿರುವಂಥದ್ದು. ತದ್ದೂರೇ ಅದು ಬಹಳ ದೂರ, ಯಾರಿಗೆ? ಅಜ್ಞಾನಿಗೆ. ತದಂತಿಕೆ ಅದು ಅತ್ಯಂತ ಸಮೀಪ, ಜ್ಞಾನಿಗೆ ಅಪರೋಕ್ಷವೇ ಆಗಿದೆ. ತದಂತರಸ್ಯ ಸರ್ವಸ್ಯ ಅದು ಎಲ್ಲ ಜೀವರಾಶಿಗಳ
ಅಂತರದಲ್ಲಿಯೂ ಬಹಿರಂಗದಲ್ಲಿಯೂ ಎಲ್ಲ ಕಡೆಯಲ್ಲಿ ವ್ಯಾಪಿಸಿರತಕ್ಕಂಥದ್ದು. ತದು ಸರ್ವಶಾಸ ಬಾಹ್ಯತಃ ಅಂಥೇಳಿ ಅಂತರ್ಬಹಿರದಲ್ಲಿ ವ್ಯಾಪಕವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಆ ಪರಬ್ರಹ್ಮ ಸ್ವರೂಪ ಅಂಥೇಳಿ ಉಪನಿಷತ್ತುಗಳಲ್ಲಿಯೂ ಕೂಡ ಈ ವಿಚಾರವನ್ನು ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇಲ್ಲಿ ಆ ಪರಮಾತ್ಮನನ್ನು ಜ್ಞಾನಿಗಳಾಗಿರ್ತಕ್ಕಂಥವರು ಅಪರೋಕ್ಷ ಮಾಡಿಕೊಳ್ತಾ ಇದ್ದಾರೆ. ಸರ್ವತ್ರ ಆ ಪರಮಾತ್ಮನನ್ನೇ ಪರಬ್ರಹ್ಮವನ್ನೇ ಕಾಣ್ತಾ ಇದ್ದಾರೆ. ಅದಕ್ಕೆ ಆ ಬ್ರಹ್ಮ ಅನ್ನುವಂಥದ್ದು ಒಳಗೂ ಹೊರಗೂ ಮಧ್ಯದಲ್ಲಿಯೂ ಎಲ್ಲ ಕಡೆಯಲ್ಲಿ ವ್ಯಾಪಿಸಿರತಕ್ಕಂಥದ್ದು. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾದ ವಿಜ್ಞೇಯಂ. ನೋಡಿ, ಈಶಾವಾಸ್ಯ ಉಪನಿಷತ್ತಿನಲ್ಲಿ ಇನ್ನೊಂದು ಮಂತ್ರದಲ್ಲಿ ಹೇಳ್ತಾರೆ, ಬಹಿರಂತಶ್ಚ ಭೂತಾನಾಂ. ಏನು 84 ಲಕ್ಷ ಜೀವರಾಶಿಗಳು ಅಂತೇನು ಹೇಳ್ತೀವಿ, ಆ ಜೀವರಾಶಿಗಳ ಒಳಗೂ ಹೊರಗೂ ಚ ಅನ್ನೋದರಿಂದ ಮಧ್ಯದಲ್ಲಿಯೂ ಕೂಡ ಆ ಬ್ರಹ್ಮವಸ್ತು ಪರಿಪೂರ್ಣವಾಗಿ ತುಂಬಿಕೊಂಡಿದೆ ಅಂತ. ಅಚರಂ ಚರಮೇವ ಚ. ಅಚರಂ ಅನ್ನೋದರಿಂದ ಜಡವಾದ ಪದಾರ್ಥಗಳಲ್ಲಿನೂ ಅದು, ಮತ್ತು ಚೈತನ್ಯ ರೂಪವಾಗಿರ್ತಕ್ಕಂಥ ವಸ್ತುಗಳಲ್ಲಿಯೂ ಕೂಡ ಅದು. ಪ್ರಾಣಿ, ಪಶು, ಪಕ್ಷಿ ಮೊದಲಾಗಿರ್ತಕ್ಕಂಥ ಎಲ್ಲ ಜೀವರಾಶಿಗಳಲ್ಲಿ ಚರಾಚರವಾಗಿರುವಂಥ ಸಮಸ್ತ ಬ್ರಹ್ಮಾಂಡದಲ್ಲಿ ಅದು ವ್ಯಾಪಿಸಲ್ಪಟ್ಟದ. ಹಿರಣ್ಯಕಶ್ಯಪು ಆ ನಿನ್ನ ಪರಮಾತ್ಮ ಎಲ್ಲಿದ್ದಾನೆ ಅಂತ ಕೇಳಿದಾಗ ಅವನು ಅಣುರೇಣ ತೃಣಕಾಷ್ಟ ಎಲ್ಲದರಲ್ಲಿಯೂ ಪರಮಾತ್ಮ ಪರಿಪೂರ್ಣ ಆಗಿದ್ದಾನೆ. ಹಾಗಾದರೆ ನಿನ್ನ ಪರಮಾತ್ಮನ ನೋಡ್ತಾ ಇದ್ದೀನಿ. ಗೋಡೆಯಲ್ಲಿದ್ದಾನೇನು? ಇದ್ದಾನೆ. ಕಂಬದಲ್ಲಿದ್ದಾನೇನು? ಇದ್ದಾನೆ. ಅವನೆಲ್ಲ ಕಡೆಯಲ್ಲಿ ತುಂಬಿದ್ದಾನೆ ಅಂತ ಹೇಳಿದಾಗ, ಹಾಗಾದರೆ ನಿನ್ನ ಪರಮಾತ್ಮನ ಈ ಕಂಬದಲ್ಲಿ ನೋಡ್ತೀನಿ ಅಂಥೇಳಿ ಗದೆಯನ್ನು ತಗೊಂಡು ಅಪ್ಪಳಿಸಿದಾಗ ಅಲ್ಲಿ ಯಾವ ನರಸಿಂಹಮೂರ್ತಿಯಾಗಿ ಪರಮಾತ್ಮ ಪ್ರಕಟನಾಗಿ ಹಿರಣ್ಯಕಶ್ಯಪನನ್ನು ಸಂಹಾರ ಮಾಡಿದ ಅನ್ನುವಂಥ ನಾವು ದೃಷ್ಟಾಂತವನ್ನು ಕೇಳ್ತಾ ಇದ್ದೀವಿ. ಹಾಗೆ ಅಂದರೆ ಪರಮಾತ್ಮ ಸರ್ವತ್ರ ಎಲ್ಲದರಲ್ಲಿ ವ್ಯಾಪಕ ಸ್ವರೂಪನಾಗಿದ್ದಾನೆ ಅಂಥೇಳಿ ನಮಗಿಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ಅದಕ್ಕೆ ಇನ್ನೊಂದು ಶ್ಲೋಕದಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ಅಹೇಯಮನುಪಾದೇಯಂ ಮನೋವಾಚಾಮಗೋಚರಂ ಅಪ್ರಮೇಯಸ್ಯ ನಾದ್ಯಂತಂ ಬ್ರಹ್ಮಪೂರ್ಣಮಹಂ ಮಹಃ. ಅಹೇಯಂ ಅದು ಬಿಡತಕ್ಕದ್ದಲ್ಲ. ಅನುಪಾದೇಯಂ ಅದು ಗ್ರಹಿಸ್ತಕ್ಕದ್ದು ಅಲ್ಲ. ಅದನ್ನು ಬ್ರಹ್ಮವನ್ನು ಬಿಡುವುದಕ್ಕೂ ಆಗಂಗಿಲ್ಲ, ಅದನ್ನು ಗ್ರಹಿಸ್ಲಿಕ್ಕೂ ಕೂಡ ಆಗೋದು, ಅದನ್ನು ಹಿಡ್ಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ. ಮನಃ ವಾಚಾಮಗೋಚರಂ ಅದು ವಾಕ್ ಮನಸ್ಸುಗಳಿಗೆ ಅದು ಅಗೋಚರವಾಗಿರತಕ್ಕಂಥದ್ದು, ಅದು ಗೋಚರಿಸುವುದಿಲ್ಲ ಅಂತ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಶ್ರುತಿ ಮಾತೆ ನಮಗೆ ಬೋಧ ಮಾಡ್ತಾ ಇದ್ದಾಳೆ. ಅಂದರೆ ವಾಕ್ಕು ಮನಸ್ಸುಗಳು ಬ್ರಹ್ಮವನ್ನು ತಿಳಿಬೇಕು ಅಂತ ಹೋಗಿ ತಿಳಿಯದೇ ಹಾಗೆ ಬಂದಿವೆ ಅಂತ ವಾಕ್ಕು ಮನಸ್ಸಿಗೆ ಅಗೋಚರ ಅನ್ನುವಂಥ ಮಾತನ್ನು ಅಲ್ಲಿ ಬೋಧ ಮಾಡುವಂಥವರಾಗಿದ್ದಾರೆ. ಅದಕ್ಕೆ ಇಲ್ಲಿ ಅವಾಂಗ್ಮಾನಸ ಗೋಚರಂ ಅಂತ ಹೇಳಿದರು. ಅಂದರೆ ಯಾವ ವಸ್ತು ಪರಿಚ್ಛಿನ್ನ ಇರ್ತದೆ, ನಾಮರೂಪಗಳಿಂದ ಕೂಡ್ಕೊಂಡಿರ್ತದೆ, ದ್ರವ್ಯ ಗುಣಕರ್ಮಗಳು ಯಾವುದರಲ್ಲಿ ಅದಾವು ಅವುಗಳನ್ನು ಮನಸ್ಸು ಅರಿತದೆ, ಅದನ್ನು ವಾಕ್ಯನಿಂದ ಹೇಳಲಿಕ್ಕೆ ಬರ್ತದೆ. ಆದರೆ ಆ ಬ್ರಹ್ಮವಸ್ತು ಅನ್ನುವಂಥದ್ದು ಅದು ಕ್ರಿಯಾರಹಿತವಾಗಿರತಕ್ಕಂಥದ್ದು, ನಾಮರೂಪರಹಿತವಾಗಿರತಕ್ಕಂಥದ್ದು, ನಿರಾಕಾರವಾಗಿರುವಂಥದ್ದು. ಅಂಥ ವಸ್ತುವನ್ನು ಮನಸ್ಸು ತಿಳಿಯಲಾರದು, ವಾಕ್ಕು ಕೂಡ ತಿಳಿಯಲಾರದು ಅಂತ. ಮತ್ತೇನು ಹೇಳಿದರು ಅಂತಂದರೆ ಅಪ್ರಮೇಯಂ. ಅಪ್ರಮೇಯಂ ಅನ್ನುವುದರಿಂದ ಅದನ್ನು ಅಳಿಲಿಕ್ಕೆ ಅಶಕ್ಯವಾಗಿರತಕ್ಕಂಥದ್ದು, ಅದು ಪ್ರಮಾಣಗಳಿಗೆ ಅತೀತವಾಗಿರತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಅಳತೆಗೆ ಸಿಗ್ತದೇನು ಅಂತಂದರೆ ಅದು ಸಿಗೋದಿಲ್ಲ. ಈ ಜಗತ್ತಿನಲ್ಲಿರುವಂಥ ಘಟಪಟಾದ ಎಲ್ಲ ವಸ್ತುಗಳು ಇವು ಅಳತೆಗೆ ಸಿಗ್ತಾವೆ.
ಒಂದು ಬಿಲ್ಡಿಂಗ್ ಅದ ಅಂತಂದರೆ ನಾವು ಅದನ್ನು ಅಳತೆ ಮಾಡಬಹುದು. ಆದರೆ ಪರಿಪೂರ್ಣವಾಗಿರ್ತಕ್ಕಂಥ ವಸ್ತು ಅದು ಅಳತೆಗೆ ಸಿಗುವಂಥದ್ದಲ್ಲ. ಆದ್ದರಿಂದ ಅದಕ್ಕೆ ಪೂರ್ಣಂ, ಅದು ಪೂರ್ಣವಾಗಿರತಕ್ಕಂಥದ್ದು, ಆಕಾಶದಂತೆ ಎಲ್ಲ ಕಡೆಯಲ್ಲಿ ಪರಿಪೂರ್ಣವಾಗಿರುವಂಥದ್ದು. ಮತ್ತು ಮಹಃ ಅನ್ನೋದರಿಂದ ಅದು ಜ್ಯೋತಿ ರೂಪವಾಗಿರ್ತಕ್ಕಂಥದ್ದು. ಎಲ್ಲ ಜ್ಯೋತಿಗಳಿಗೂ ಜ್ಯೋತಿಯಾಗಿರುವಂಥದ್ದು ಪರಬ್ರಹ್ಮ ವಸ್ತು. ಅದು ಜಡ ಅಲ್ಲ, ಅದು ಚೈತನ್ಯ ರೂಪವಾಗಿರುವಂಥದ್ದು, ಎಲ್ಲವನ್ನ ಪ್ರಕಾಶ ಮಾಡ್ತಕ್ಕಂಥದ್ದು. ನಮ್ಮ ದೇಹವನ್ನು ಬೆಳಗ್ತದೆ, ಹೊರಗಿನ ಪ್ರಪಂಚವನ್ನು ಬೆಳಗ್ತದೆ, ಎಲ್ಲವನ್ನ ಬೆಳಗತಕ್ಕಂಥ ತೇಜೋರೂಪವಾಗಿರ್ತಕ್ಕಂಥದ್ದು ಅದು ಪರಬ್ರಹ್ಮ ಸ್ವರೂಪ. ಅದು ಕೂಡ ಪೂರ್ಣಮಹಂ ಮಹಃ ಅಂಥ ಪರಿಪೂರ್ಣವಾಗಿರತಕ್ಕಂಥ ಬ್ರಹ್ಮವಸ್ತು ಅದು ಪ್ರತ್ಯೇಕಾತ್ಮನಿಗಿಂತ ಬೇರೆ ಅಲ್ಲ. ಅಹಂ ಇಂಥ ಸ್ವರೂಪದಿಂದ ಕೂಡಿಕೊಂಡಿರ್ತಕ್ಕಂಥ ಬ್ರಹ್ಮ ನಾನಾಗಿದ್ದೇನೆ. ಅಹಂ ಪ್ರತ್ಯೇಕಾತ್ಮ ಅಂದರೆ ಅಂಥ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ ಅಂತ. ಅದಕ್ಕೆ ನಾವು ಬ್ರಹ್ಮವನ್ನು ತಿಳಿದ್ರೆ ಬ್ರಹ್ಮವೇ ಆಗ್ತೇವೆ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ, ಬ್ರಹ್ಮವಿದಾಪ್ನೋತಿ ಪರಂ. ಬ್ರಹ್ಮವನ್ನು ಅರಿತವನು ಬ್ರಹ್ಮವೇ ಆಗುತ್ತಾನೆ ಅಂಥೇಳಿ ಹೀಗೆ ಶ್ರುತಿಗಳು ನಮಗೆ ಬೋಧ ಮಾಡುವುದರಿಂದ ಅಂಥ ಯಾವ ಪರಬ್ರಹ್ಮ ಸ್ವರೂಪವನ್ನು ನಾವಿಲ್ಲಿ ದೃಶ್ಯವಾಗಿ ಅರಿಯಲಿಕ್ಕೆ ಬರಂಗಿಲ್ಲ. ಅದು ದೃಗ್ರೂಪವಾಗಿರತಕ್ಕಂಥದ್ದು. ನಾವಿಲ್ಲಿ ಅನಾತ್ಮವನ್ನು ನೇತಿಗಳಿಬೇಕಷ್ಟೇ. ಈ ನಾಮರೂಪ ಜಗತ್ತು ಇದು ಅನಾತ್ಮವಾಗಿರ್ತಕ್ಕಂಥದ್ದು, ಅನಿತ್ಯವಾಗಿರ್ತಕ್ಕಂಥದ್ದು, ಇದು ಜಡರೂಪವಾಗಿರುವಂಥದ್ದು, ಇದು ಯಾವಾಗಲೂ ಅರಿಸಿಕೊಳ್ಳುವಂಥದ್ದು. ಅರಿಸಿಕೊಳ್ಳುವಂಥ ವಸ್ತು ತಾನಾಗುವುದಿಲ್ಲ, ತಾನು ಅರಿಯುವವನೇ ಆಗಿದ್ದಾನೆ ಅಂತ. ಅದಕ್ಕೆ ಪರಮಾತ್ಮನ ಒಂದು ಲಕ್ಷಣವನ್ನು ಅನುಭವಸಾರದಲ್ಲಿಯೂ ಕೂಡ ಶ್ರೀಮನ್ನಿಜುಣಶ್ರೀಗಳವರು ಅಲ್ಲಿ ಬಹಳ ಸುಂದರವಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ವರಸಚ್ಚಿದಾನಂದ ಪರಿಪೂರ್ಣ ನಿತ್ಯ ನಿಜ ನಿರತಿಶಯ ನಿರ್ವಿಕಲ್ಪ ನಿರುಪಾದಿಯಾಗಿರುತ್ತಿರುವುದೊಂದು ಪರಬ್ರಹ್ಮ. ಅಂದರೆ ಆ ಪರಬ್ರಹ್ಮದ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಅದು ಹೇಗಿದೆ ಅಂತಂದರೆ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ನಿಜ ನಿರತಿಶಯ ನಿರ್ವಿಕಲ್ಪ ನಿರುಪಾದಿಯಾಗಿರುವಂಥದ್ದು ಒಂದು ಬ್ರಹ್ಮ. ಇದು ಸೃಷ್ಟಿ ಪೂರ್ವದಲ್ಲಿ ಆ ಬ್ರಹ್ಮ ಅನ್ನುವಂಥದ್ದು ಇತ್ತು ಅಂತ ನಾವು ಉಪನಿಷತ್ನಲ್ಲಿ ಕೇಳ್ತಾ ಇದ್ದೇವೆ. ಈ ಹೆಂಗೆ ಪ್ರಕೃಷ್ಟ ಪ್ರಕಾಶವಾನ್ ಸೂರ್ಯ ಅಥವಾ ಚಂದ್ರ ಅಂತ ಹೇಳಿದಂತೆ ಪ್ರಕೃಷ್ಟವಾದ ಪ್ರಕಾಶವುಳ್ಳವನೇ ಯಾರು? ಸೂರ್ಯ. ಅಂದರೆ ಅವು ಲಕ್ಷಣ ಸ್ವರೂಪ ಲಕ್ಷಣದಿಂದನೇ ಈ ಸಚ್ಚಿದಾನಂದವೇ ಮೊದಲಾಗಿರ್ತಕ್ಕಂಥದ್ದು ಬ್ರಹ್ಮ ಅಂಥೇಳಿ ಅಲ್ಲಿ ಬೋಧ ಮಾಡ್ತಾ ಇದ್ದಾರೆ. ಈ ಸತ್ತಿಗೆ ನಾವು ಬ್ರಹ್ಮ ಅಂತಂದ್ರೆ ನೈಯಾಯಿಕರು ಏನು ಮಾಡ್ತಾರೆ? ಅವರು ಸತ್ತಾ ಜಾತಿಯೊಳಗೆ ಮತ್ತು ಸಾಂಖ್ಯರು ಹೇಳ್ತಕ್ಕಂಥ ಪ್ರಕೃತಿಯಲ್ಲಿ ಅತಿವ್ಯಾಪ್ತಿ ದೋಷ ಅನ್ನುವಂಥದ್ದು ಬರ್ತದೆ. ನಾವು ಬರೇ ಸತ್ತಿದ್ದದ್ದನ್ನೇ ಬ್ರಹ್ಮ ಅಂತ ಹೇಳಿಬಿಟ್ರೆ ಆ ನೈಯಾಯಿಕರು ಏನು ಒಪ್ಕೊಂಡಾರಲ್ಲ ಸತ್ತಾ ಜಾತಿ, ಅದರಲ್ಲಿ ಮತ್ತು ಪ್ರಕೃತಿಯಲ್ಲಿ ಸಾಂಖ್ಯ ಹೇಳ್ತಕ್ಕಂಥ ಪ್ರಕೃತಿ ಅತಿವ್ಯಾಪ್ತಿ ದೋಷ ಬರ್ತದಲ್ಲ, ಅದನ್ನು ನಿವೃತ್ತಿ ಮಾಡುವುದಕ್ಕೋಸ್ಕರವಾಗಿ ಚಿತ್ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸತ್ತಾ ಜಾತಿ ಪ್ರಕೃತಿಯೊಳಗಿದ್ರೂ ಆ ಪ್ರಕೃತಿಗೆ ಜ್ಞಾನ ಅನ್ನುವಂಥದ್ದಿಲ್ಲ. ಸತ್ತಾ ಜಾತಿಗಾಗಲಿ ಪ್ರಕೃತಿಗಾಗಲಿ ಜ್ಞಾನ ಐತಿ ಅನ್ನುವಂತಂದ್ರೆ ಇಲ್ಲ. ಯಾಕಂದ್ರೆ ಜಡ ಆಗ್ಯಾವು ಅಂತಂದು. ಅದಕ್ಕೆ ಇಲ್ಲಿ ಚಿತ್ತನ ಬ್ರಹ್ಮ ಅಂತ ಅನ್ನೋನು ಇಷ್ಟೇ ಹೇಳಿದರೆ ಏನಾಗ್ತದೆ ಅಂತಂದರೆ, ವಿಜ್ಞಾನವಾದಿ ಬುದ್ಧ ಏನಂತಾನೆ ಅಂತಂದರೆ ಬುದ್ಧಿಯ ಆತ್ಮ ಅಂತ ಹೇಳ್ತಾ ಇದ್ದಾನೆ. ಆದ್ದರಿಂದ ಈ ಬ್ರಹ್ಮಲಕ್ಷಣ ಅನ್ನುವಂಥದ್ದು ಬುದ್ಧಿಯಲ್ಲಿ ಹೋಗ್ತದೆ, ಅತಿವ್ಯಾಪ್ತಿ ಬರ್ತದೆ. ಅದರ ನಿವೃತ್ತಿಗಾಗಿ ನಾವು ಇಲ್ಲಿ ಏನು ಹೇಳಿದರು, ಬುದ್ಧಿಯಲ್ಲಿ ಹೋಗುವುದರಿಂದ ಆನಂದ ಅನ್ನುವಂಥ ಪದವನ್ನು ಹಾಕಿದ್ದಾರೆ. ಯಾಕಂದ್ರೆ ಬುದ್ಧಿ ಅದು ಕ್ಷಣಿಕದು, ಅದು ಚಂಚಲ, ಅದು ವಿಕ್ಷೇಪ ರೂಪದಿಂದ ದುಃಖಕ್ಕೆ ಕಾರಣ ಆಗೈತಿ. ಆದ್ದರಿಂದ ಅದು ಆನಂದವಲ್ಲ. ಆದ್ದರಿಂದ ಇಲ್ಲಿ ಅದು ಬ್ರಹ್ಮರೂಪ ಅಲ್ಲ ಅಂಥೇಳಿ
ಈ ರೀತಿಯಾಗಿ ನಾವು ಅಲ್ಲಿ ಲಕ್ಷಣಕ್ಕೆ ಅತಿವ್ಯಾಪ್ತಿ ಬರಬಾರದು ಅಂತ ತಿಳ್ಕೊಂಡು ಅಲ್ಲಿ, ಯಾಕಂದರೆ ಆನಂದವೇ ಬ್ರಹ್ಮ ಅಂತೇಳಿ ಶ್ರುತಿಗಳು ಹೇಳ್ತಾ ಇದ್ದಾವೆ. ಅವರು ಹೇಳ್ತಕ್ಕಂಥ ಯಾವ ಬುದ್ಧಿಯಲ್ಲಿ ಆನಂದ ಇಲ್ಲದೇ ಇರುವುದರಿಂದ ಅತಿವ್ಯಾಪ್ತಿ ಎನ್ನುವಂಥದ್ದು ಇಲ್ಲಿ ಬರೋದಿಲ್ಲ ಅಂತ ಹೇಳಿದರು. ಇನ್ನು ಬರೀ ಆನಂದವೇ ಬ್ರಹ್ಮ ಅಂತ ಹೇಳಿಬಿಡೋಣ ಅಂತಂದರೆ, ಈ ಲೌಕಿಕರಿಗೆ ತೋರ್ತಕ್ಕಂಥ ವಿಷಯಗಳಿದಾವಲ್ಲ, ಅವುಗಳಲ್ಲಿ ಆನಂದ ಅನ್ನುವಂಥದ್ದು ಆ ವಿಷಯಾನಂದಗಳು ಮತ್ತು ಅಲ್ಲಿ ಅತಿವ್ಯಾಪ್ತಿ ಬರ್ತದೆ. ಅದರ ನಿವೃತ್ತಿಗೋಸ್ಕರವಾಗಿ ನಿತ್ಯ ಅನ್ನುವಂಥ ಪದವನ್ನು ಹಾಕಿದ್ದಾರೆ. ಅಂದರೆ ವಿಷಯಾನಂದ ಅದು ನಿತ್ಯ ಅಲ್ಲ, ಅದು ತೋರೆಡಗ್ತದೆ, ಅದು ಅನಿತ್ಯ. ಅದು ಇನ್ನು ಹೋಗಲಿ, ನಿತ್ಯವಾದದ್ದನ್ನೇ ಬ್ರಹ್ಮ ಅಂತ ಹೇಳೋಣ ಅಂತಂದರೆ ಈ ಕಾಲ ದಿಕ್ಕುಗಳಿಗೆ ನಿತ್ಯ ಅಂತೇಳಿ ನೈಯಾಯಿಕರು ಕರೀತಾ ಇದ್ದಾರೆ. ಆದ್ದರಿಂದ ಅಲ್ಲಿ ಅತಿವ್ಯಾಪ್ತಿ ಅನ್ನುವಂಥದ್ದು ಬರ್ತದೆ. ಅದಕ್ಕೆ ಅದರ ನಿವೃತ್ತಿಗಾಗಿ ಇಲ್ಲಿ ಪರಿಪೂರ್ಣ ಅನ್ನುವಂಥ ಪದವನ್ನು ಹೇಳಿದ್ದಾರೆ. ಯಾಕಂದ್ರೆ ಕಾಲ ಈ ದಿಕ್ಕುಗಳೇನದಾವು ಪರಿಚ್ಛಿನ್ನದಾವು ಅಂತ, ಪರಿಪೂರ್ಣವಾಗಿರ್ತಕ್ಕಂಥದ್ದು ಬ್ರಹ್ಮ ಅಂತ ಹೇಳಿಸಿಕೊಳ್ತದೆ. ಹಾಗಾದರೆ ಪರಿಪೂರ್ಣವಾದದ್ದೇ ಬ್ರಹ್ಮ ಅಂತ ಹೇಳಿಬಿಡೋಣ ಅಂತಂದರೆ, ಈ ಆಕಾಶವಾದರೂ ಕೂಡ ಇದು ಪೂರ್ಣ ಅದ ಅಂತ, ಅದರಲ್ಲಿ ಅತಿವ್ಯಾಪ್ತಿ ಬರ್ತದೆ. ಅದನ್ನು ಕಳೆಯುವುದಕ್ಕೋಸ್ಕರವಾಗಿ ನಿಜಮುಸುಳವರು ನಿತ್ಯ ನಿಜ ನಿರತಿಶಯ ಅಂತ ಹೇಳಿದರು. ಅಂದರೆ ಯಥಾರ್ಥವಾಗಿ ಎಲ್ಲಕ್ಕೂ ಅದು ಮಿಗಿಲಾಗಿರ್ತಕ್ಕಂಥದ್ದು ಮತ್ತು ವ್ಯಾಪಕವಾಗಿರ್ತಕ್ಕಂಥದ್ದು ಬ್ರಹ್ಮ ಅಂತ ಹೇಳಿದ್ದಾರೆ. ಇನ್ನು ಆಕಾಶದೊಳಗೆ ಇರತಕ್ಕಂಥದ್ದು ಅದು ಸಾತಿಶಯ ವ್ಯಾಪಕ, ಬ್ರಹ್ಮ ಅನ್ನುವಂಥದ್ದು ನಿರತಿಶಯ ವ್ಯಾಪಕವಾಗಿದೆ ಅಂತ. ಇನ್ನು ನಿರತಿಶಯವೇ ಬ್ರಹ್ಮ ಅಂತ ಹೇಳಿಬಿಟ್ರೆ, ಈ ಕಾರ್ಯಕ್ಕಿಂತಲೂ ಕಾರಣಕ್ಕಿಂತಲೂ ಈ ಕಾರ್ಯರೂಪವಾಗಿರ್ತಕ್ಕಂಥ ಯಾವ ಪ್ರಪಂಚ ಐತಲ್ಲ, ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಮಾಯಾ, ಅದು ನಿರತಿಶಯ, ಅದು ಶ್ರೇಷ್ಠ ಐತಲ್ಲ ಅಂತಂದ್ರೆ ಮಾಯೊಳಗೆ ಅತಿವ್ಯಾಪ್ತಿ ಬರ್ತದ ಅಂತ ಒಂದು ವೇಳೆ ಅಂದರೆ ಅದಕ್ಕೆ ನಿರ್ವಿಕಲ್ಪ ಅನ್ನುವಂಥ ಪದವನ್ನು ಹಾಕಿದ್ದಾರೆ. ಯಾಕಂದರೆ ಇದು ಮಾಯಾ ಕಾರ್ಯ ಅನ್ನುವಂಥದ್ದು ಇದು ನಿರತಿಶಯ ಆಗಿದ್ರೂ ಕೂಡ ಅನೇಕ ವಿಕಲ್ಪ ರೂಪದಿಂದ ಅದು ಜ್ಞಾನದಿಂದ ಕೂಡಿಕೊಂಡದ ಅಂತ. ಆದ್ದರಿಂದ ಇಲ್ಲಿ ಬ್ರಹ್ಮ ನಿರ್ವಿಕಲ್ಪಕವಾಗಿದೆ, ಆದ್ದರಿಂದ ಇಲ್ಲಿ ಅತಿವ್ಯಾಪ್ತಿ ದೋಷ ಇಲ್ಲ ಅಂತ ಹೇಳಿದರು. ಇನ್ನು ನಿರ್ವಿಕಲ್ಪಕವೇ ಬ್ರಹ್ಮ ಅಂತ ಹೇಳಿದರೆ, ಈಗ ಒಬ್ಬನೊಬ್ಬ ಹಠಯೋಗಿಯಾಗಿರ್ತಕ್ಕಂಥವನು ನಿರ್ವಿಕಲ್ಪಕ ಸಮಾಧಿಯೊಳಗಿರ್ತಾ ಇದ್ದಾನೆ, ಮತ್ತು ಅವನಲ್ಲಿ ಅತಿವ್ಯಾಪ್ತಿ ಬರ್ತದಲ್ಲ ಅಂಥೇಳಿ ಅಂದಾಗ ಅದರ ನಿವೃತ್ತಿಗೋಸ್ಕರವಾಗಿ ನಿರುಪಾಧಿ ಅಂತ ಹೇಳಿದರು. ಯಾಕಂದರೆ ಹಠಯೋಗಿ ನಿರ್ವಿಕಲ್ಪ ಸಮಾಧಿ ಇದ್ರೂ ಕೂಡ ಅವಿದ್ಯೆ ಅಥವಾ ಅಂತಃಕರಣೋಪಾದಿಯಿಂದ ಬಿಡುಗಡೆ ಆಗಿಲ್ಲವ. ಆದ್ದರಿಂದ ಅಲ್ಲಿ ಅತಿವ್ಯಾಪ್ತಿ ದೋಷ ಅನ್ನುವಂಥದ್ದಿಲ್ಲ. ನಿರುಪಾದಿಯಾಗಿ ಸ್ವಯಂ ಪ್ರಕಾಶವಾಗಿ ತನ್ನ ಮಹಿಮೆಯಲ್ಲೇ ತಾನಿರುವಂಥದ್ದು. ಆತ್ಮಾವ ಇದಮೇವ ಅಗ್ರ ಆಸೀತ್ ಅಂದರೆ ಸೃಷ್ಟಿಪೂರ್ವದಲ್ಲಿ ಒಂದು ಬ್ರಹ್ಮವೇ ಇತ್ತು, ಬೇರೆ ಏನೂ ಇದ್ದಿದ್ದಿಲ್ಲ ಅಂಥೇಳಿ ಅನೇಕ ಶ್ರುತಿ ಪ್ರಮಾಣಗಳು ನಮಗೆ ಬರ್ತಾ ಇದ್ದಾವೆ. ಇದಕ್ಕೇನಪ್ಪ ಅನುಭವ ಅಂತಂದರೆ, ನಮಗೆ ಸ್ವಪ್ನ ಬೀಳ್ತದೆ ಮತ್ತು ಜಾಗೃತಾವಸ್ಥೆ ಎನ್ನುವಂಥದ್ದು. ಯಾಕಂದರೆ ಪೂರ್ವ ಸುಪ್ತಿಯೊಳಗೆ ಆ ಸಚ್ಚಿದಾನಂದ ರೂಪವಾಗಿರ್ತಕ್ಕಂಥ ಆತ್ಮ ತಾನೊಬ್ಬನೇ ಹೇಗೆ ಇದ್ದನೋ ಹಾಗೆ ಅಂಥೇಳಿ, ಅಂದರೆ ಜಾಗೃತಾವಸ್ಥೆ ಸ್ವಪ್ನಗಳಿಗಿಂತಲೂ ತಾನು ಭಿನ್ನ ತಾನನ್ನುವಂಥದ್ದು ನಮಗೆ ಗುರ್ತಾಗ್ತದೆ. ಈ ರೀತಿಯಾಗಿ ಬ್ರಹ್ಮಕ್ಕೆ ಲಕ್ಷಣವನ್ನು ಶ್ರೀಮನ್ ನಿಜನಿಶ್ರೀಗಳವರು ಭಾಳ ಮಾರ್ಮಿಕವಾಗಿ ಉಪದೇಶ ಮಾಡ್ಕೊಂಡು ಬಂದಾರ. ಅದಕ್ಕೆ ಜೋ ಸುಖ ನಿತ್ಯ ಪ್ರಕಾಶ ವಿಭು ನಾಮರೂಪ ಆಧಾರ ಮತಿನಲಕೈ ಜಿ ಮತಿಲಕೈ ಸೋಮೈ ಶುದ್ಧ ಅಪಾರ ಅಂಥೇಳಿ ಸಾಧು ನಿಶ್ಚಲದಾಸ್ಜಿಯವರು ಕೂಡ ಜೋ ಸುಖ ಯಾವುದು ಸುಖ ಸ್ವರೂಪವಾಗಿದೆಯೋ, ಜೋ ಸುಖ ನಿತ್ಯ ಪ್ರಕಾಶ ವಿಭು ನಿತ್ಯವಾಗಿರ್ತಕ್ಕಂಥದ್ದು, ವಿಭುವಾಗಿರ್ತಕ್ಕಂಥದ್ದು, ನಾಮರೂಪಗಳಿಗೆ ಆಧಾರವಾಗಿರ್ತಕ್ಕಂಥದ್ದು, ಅದು ಪರಬ್ರಹ್ಮ ಸ್ವರೂಪ, ಪರಮಾತ್ಮ ಸ್ವರೂಪ. ಮತಿನಲಕೈಜಿ ಮತಿಲಕೈ ಅದು ಅಶುದ್ಧವಾದ ಬುದ್ಧಿಯಿಂದ ತಿಳಿಲಿಕ್ಕೆ ಬರಂಗಿಲ್ಲ, ಅದನ್ನು ಶುದ್ಧವಾದ ಬುದ್ಧಿಯಿಂದಲೇ ತಿಳಿಲಿಕ್ಕೆ ಬರ್ತದೆ.
ಸೋಮೈ ಶುದ್ಧ ಅಪಾರ, ಅಂಥ ಶುದ್ಧವಾಗಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಆ ಬ್ರಹ್ಮವೇ ನಾನಿದ್ದೇನೆ ಎನ್ನುವಂಥ ಮಾತನ್ನು ಸಾಧು ನಿಶ್ಚಲದಾಸಿಯವರು ಕೂಡ ಬ್ರಹ್ಮದ ವಿಚಾರವನ್ನು ಬಹಳ ಸುಂದರವಾಗಿ ಅಲ್ಲಿ ಉಪದೇಶವನ್ನು ಮಾಡಿದ್ದಾರೆ. ಅಂಥ ಬ್ರಹ್ಮಸ್ವರೂಪವನ್ನು ನಾವು ಅರಿತರೆ ನಾವು ಪರಬ್ರಹ್ಮ ಸ್ವರೂಪರೇ ಆಗ್ತಾ ಇದ್ದೀವಿ. ಜನ್ಮ ಮೃತ್ಯುಗಳಿಂದ ನಾವು ಬಿಡುಗಡೆ ಎನ್ನುವಂಥದ್ದನ್ನು ಹೊಂತೀವಿ ಅಂತ ಹೇಳ್ತಾ ಈ 2 ನುಡಿಗಳ ಸದ್ಗುಣವನ್ನು ಕಲ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.